ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಗಿರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಬ್ಬ ಅನನ್ಯ ಭಕ್ತನ ಕತೆ, ಭಕ್ತಿ, ತ್ಯಾಗ ಹಾಗೂ ದೇವತ್ವದಿಂದ ತುಂಬಿರುವ ಸಿನಿಮಾ ಕಣ್ಣಪ್ಪದ ಬಗ್ಗೆ ನಿಮ್ಮ ಮುಂದೆ ಪವಿತ್ರ ಅನುಭವವಾಗಿ ಹಂಚಿಕೊಳ್ಳಲು ಬಂದಿದ್ದೀನಿ. ಈ ಚಿತ್ರದಲ್ಲಿ ವಿಷ್ಣು ಮಂಜು ಅಭಿನಯಿಸಿದ್ದು, ಜೊತೆಗೆ ಪ್ರಭಾಸ್, ಮೋಹನ್ ಲಾಲ್, ಅಕ್ಷಯ್ ಕುಮಾರ್ ರಂತಹ ಬೃಹತ್ ತಾರಾ ಬಳಗ ಇದ್ದಾರೆ. ಮತ್ತಿತರರು ಸಹ ಈ ಸಿನಿಮಾದಲ್ಲಿ ಪಾಲ್ಗೊಂಡಿದ್ದಾರೆ, ನಟಿಸಿದ್ದಾರೆ. ಈ ಸಿನಿಮಾ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದ್ದು ಈಗಾಗಲೇ ಭಕ್ತರ ಮನಸ್ಸು ಗೆದ್ದಿದೆ. ಇದು ಕೇವಲ ಒಂದು ಪೌರಾಣಿಕ ಕಥೆ ಅಲ್ಲ, ಇದು ನಂಬಿಕೆಯ ಶಕ್ತಿಯ ಪಾಠ, ಭಕ್ತಿಯ ಅರ್ಥವನ್ನು ತೋರಿಸುವ ಒಂದು ಪವಿತ್ರ ಚಿತ್ರ. ಈ ಸಿನಿಮಾದ ಟೈಟಲ್ ಕಣ್ಣಪ್ಪ ಆಗಿದ್ದು, ಈ ಕಣ್ಣಪ್ಪ ಅನ್ನೋರು ಯಾರು ಅಂತ ತಿಳಿತಾ ಹೋಗೋಣ. ಈ ಕಣ್ಣಪ್ಪ ಮೂಲ ಕತೆ, ಇವರು ಶಿವಭಕ್ತ ಕಣ್ಣಪ್ಪ ಎಂಬ ಶಿವ ಮಹಾಪುರಾಣದಿಂದ ಪ್ರೇರಿತವಾಗಿದೆ. ಅವನ ಇಡೀ ಜೀವನ ಭಕ್ತಿಯಿಂದ ತುಂಬಿರುತ್ತದೆ. ಅವನ ಮೂಲ ಹೆಸರು ತಿಮ್ಮಪ್ಪ. ಒಂದು ಕಾಲದಲ್ಲಿ ಅವನು ಒಂದು ಕುಲದ ಶಿಕಾರಿ, ಅಂದರೆ ಹಂಟರ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಇವರು ಬೇಟೆಯನ್ನೇ ಬದುಕಾಗಿಸಿಕೊಂಡಿದ್ದ ಇವರು ದೇವಭಕ್ತನಾಗುವ ಹಾದಿ ತೋರಿದನು. ಅದೆಷ್ಟು ಅಚ್ಚರಿಯ ಕತೆ ಅಲ್ವಾ? ಅವನ ಜೀವನದಲ್ಲಿ ದೇವರ ಅನುಭೂತಿ ಬಂದದ್ದು ಶಿವಲಿಂಗದ ದೃಷ್ಟಿಯಿಂದ. ಒಮ್ಮೆ ಕಾಡಿನಲ್ಲಿ ಅವನು ಒಂದು ಶಿವಲಿಂಗವನ್ನು ನೋಡುತ್ತಾನೆ. ಅದೇ ಅವನ ಜೀವನದಲ್ಲಿ ಬದಲಾವಣೆ ತರುತ್ತದೆ. ಅವನ ಮನಸ್ಸಿನಲ್ಲಿ ಏನೋ ಬದಲಾವಣೆ ಆಯಿತು, ಭಕ್ತಿಯ ಕ್ರಾಂತಿ ಆರಂಭವಾಯಿತು. ಈ ಚಿತ್ರದಲ್ಲಿ ಕಣ್ಣಪ್ಪನ ಬಾಲ್ಯದಿಂದ ಹಿಡಿದು ಅವನು ಮಹಾಭಕ್ತನಾಗುವ ಎಲ್ಲ ಘಟ್ಟಗಳನ್ನು ದೃಷ್ಟಿಕೋನದಿಂದ ತೋರಿಸಲಾಗಿದೆ. ಕತೆ ಆರಂಭವಾಗುತ್ತದೆ ಶಿಕಾರಿ ಕುಟುಂಬದಲ್ಲಿ ಹುಟ್ಟಿದ ತಿಮ್ಮನೊಂದಿಗೆ. ಅವನು ಧೈರ್ಯದ ಹುಡುಗ, ಆದರೆ ದೇವರ ಬಗ್ಗೆ ಕಿಂಚಿತ್ ಅಭಿಪ್ರಾಯವಿಲ್ಲ. ಒಮ್ಮೆ ತೀವ್ರ ಮಳೆಯಲ್ಲಿ ಒಂದು ಶಿವಲಿಂಗವನ್ನು ಕಾಣುತ್ತಾನೆ. ಅವನು ಅದನ್ನು ಸ್ವಚ್ಛವಾಗಿಳಿಸಿ ತನ್ನಂತೆ ದೇವರಿಗೆ ಆಹಾರವನ್ನು ನೀಡುತ್ತಾನೆ. ಒಮ್ಮೆ ತೀವ್ರ ಮಳೆಯಲ್ಲಿ ಒಂದು ಶಿವಲಿಂಗವನ್ನು ಕಾಣುತ್ತಾನೆ. ಅವನು ಒಂದು ಸ್ವಚ್ಛಗೊಳಿಸಿ ತನ್ನಂತೆ ದೇವರಿಗೆ ಆಹಾರವನ್ನು ನೀಡುತ್ತಾನೆ. ಇಲ್ಲಿ ನಿರ್ದೇಶಕರು ತೋರಿಸಿದ ಭಕ್ತಿ ಪ್ರಕಾರ ಭಕ್ತಿಗೆ ವಿಧಾನವಿಲ್ಲ, ಶುದ್ಧ ಮನಸ್ಸೇ ಮುಖ್ಯ ಎಂದು ತಿಳಿದು ಬರುತ್ತದೆ. ಅವನ ಈ ಭಕ್ತಿಯನ್ನು ಪರೀಕ್ಷಿಸಲು ಶಿವನು ಖುದ್ದಾಗಿ ಅವನಿಗೆ ಪರೀಕ್ಷೆ ನೀಡುತ್ತಾರೆ. ಶಿವಲಿಂಗದಿಂದ ರಕ್ತ ಹರಿಯುತ್ತದೆ ಮತ್ತು ಕಣ್ಣಪ್ಪನಿಗೆ ಗೊತ್ತಾಗುತ್ತದೆ ಏನು ಆಗುತ್ತಿದೆ ಎಂದು. ಆ ರಕ್ತವನ್ನು ನಿಲ್ಲಿಸಲು ಅವನು ತನ್ನ ಒಂದು ಕಣ್ಣು ತೆಗೆದು ಶಿವಲಿಂಗದ ಮೇಲೆ ಇಡುತ್ತಾನೆ. ಇದನ್ನು ನೋಡಿದರೆ ನಿಮ್ಮ ಕಣ್ಣಿಗೂ ನೀರು ಬರುವುದು ಸಹಜ. ಆದರೂ ಅದು ಸಾಲದು. ಇನ್ನೊಂದು ಕಣ್ಣು ಕೂಡ ಬೇಡವೆಂದು ತಿಳಿದಾಗ ಅವನು ತನ್ನ ಎರಡನೇ ಕಣ್ಣನ್ನು ಕೊಡಲು ಸಿದ್ಧನಾಗುತ್ತಾನೆ. ಈ ಕ್ಷಣ ಶಿವನು ಅವನನ್ನು ನಿಲ್ಲಿಸುತ್ತಾರೆ. ಈಶ್ವರನಿಗೆ ಇಂತಹ ಶುದ್ಧ ಹೃದಯವಿರುವ ಭಕ್ತ ಬೇಕಾಗಿದ್ದಾನೆ ಎಂದು ತೋರಿಸುತ್ತಾರೆ. ಇಲ್ಲಿ ಒಬ್ಬೊಬ್ಬರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ತಿಳಿಯೋಣ. ಇಲ್ಲಿಗೆ ಬರೋಣ ಒಬ್ಬ ನಟನ ಶಕ್ತಿಯ ಬಗ್ಗೆ. ಇಲ್ಲಿ ವಿಷ್ಣು ಮಂಚು ಒಬ್ಬ ಸ್ಟಾರ್ ನಟ, ಹೇಗೆಲ್ಲ ಅವರ ಪಾತ್ರ ನಿರ್ವಹಿಸಿದ್ದಾರೆ ಎಂದು ನೋಡೋಣ. ವಿಷ್ಣು ಮಂಚು ಈ ಚಿತ್ರಕ್ಕಾಗಿ ಶರೀರ, ಧ್ವನಿ, ಮನಸ್ಸು ಎಲ್ಲವನ್ನೂ ಸಮರ್ಪಿಸಿದ್ದಾರೆ. ಅವರ ಪಾತ್ರದಲ್ಲಿ ಆ ಧೈರ್ಯ, ಭಕ್ತಿ, ಸಂಕಟ ಎಲ್ಲವೂ ನಿಜವಾಗಿಯೇ ಭಾಸವಾಗುತ್ತದೆ. ಪ್ರಭಾಸ್ ಮತ್ತು ಮೋಹನ್ ಲಾಲ್ ರವರ ದೊಡ್ಡ ಝಲಕ್ ಕೊಡ್ತಾರೆ. ಅಕ್ಷಯ್ ಕುಮಾರ್ ಅವರು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಈ ಚಿತ್ರದ ವಿಡಿಯೋಗ್ರಫಿ ವಿಶಿಷ್ಟವಾಗಿ ತುಂಬಿದೆ. ಪವಿತ್ರ ಭಾವನೆಯನ್ನು ತುಂಬಿಸುವ ಛಾಯಾಗ್ರಹಣ, VFX ಪ್ರಭಾವ, ದೇವಸ್ಥಾನ ದೃಶ್ಯಗಳು, ಹಿನ್ನೆಲೆ ಸಂಗೀತ ಎಲ್ಲವೂ ಒಟ್ಟಿಗೆ ನೀವು ನೋಡುತ್ತಿರುವಂತೆ ಭಾವನೆ ಮೂಡಿಸುತ್ತದೆ. ಇದರಲ್ಲಿ ಪ್ರಾಮುಖ್ಯವಾಗಿ ವಿಜಯ್ ಪ್ರಕಾಶ್, ನಮ್ಮ ಹಿನ್ನೆಲೆ ಗಾಯಕ, ಕನ್ನಡದ ಒಬ್ಬ ದಿಟ್ಟ ಹಿನ್ನೆಲೆ ಗಾಯಕ, ಅವರು ಸಹ ಈ ಚಿತ್ರಕ್ಕೆ ಧ್ವನಿ ನೀಡಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಕಣ್ಣಪ್ಪ ಚಿತ್ರದಲ್ಲಿ ತಂತ್ರಜ್ಞಾನವಿದೆ, ತತ್ವವಿದೆ ಮತ್ತು ತೀವ್ರ ಭಾವನೆಗಳ ಮಹಾಪೂರವಿದೆ. ಈ ಚಿತ್ರವನ್ನು ನೋಡಿದ ಮೇಲೆ ನಿಮಗೂ ದೇವರ ಬಗ್ಗೆ ಒಂದು ಪ್ರೇರಣೆ ಮೂಡುತ್ತದೆ. ಇದು ಕೇವಲ ಒಂದು ಕತೆ ಅಲ್ಲ, ಇದು ಭಕ್ತಿಯ ರೂಪ. ನಿಮ್ಮ ಅಭಿಪ್ರಾಯವನ್ನು ಈ ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ
ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನೂ ಹೆಚ್ಚು ಭಕ್ತಿಭಾವದ ಸಿನಿಮಾ ವಿವರಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಧನ್ಯವಾದಗಳು ಸ್ನೇಹಿತರೆ. ನೀವು ಶಿವನ ನಂಬಿಕೆ ಇಟ್ಟಿರಲಿ, ಅವನು ಎಂದಿಗೂ ನಿಮ್ಮೊಂದಿಗೆ ಇರುತ್ತಾನೆ. ಓಂ ನಮಃ ಶಿವಾಯ. ಥ್ಯಾಂಕ್ ಯು.